ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹೇಲದ ಏನ್ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 16ರಿಂದ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 16ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನಿನ್ನೆವರೆಗೆ ನಾವು ತಿಳ್ಕೊಂಡಿದ್ದೇವೆ, ದೇವರನ್ನ ನಾವು ಸರಿಯಾಗಿ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ಪರಲೋಕದಿಂದ ಅವರ ಪಾಪಗಳನ್ನು ನಾನು ಕ್ಷಮಿಸ್ತೇನೆ, ಪ್ರಾರ್ಥಿಸುವುದರ ವಿಜ್ಞಾಪನೆಗೆ ನಾನು ಕಿವಿ ಕೊಡುತ್ತೇನೆ ಅಂತೇಳಿ ನಿನ್ನೆವರೆಗೆ ನಾವು ತಿಳಿದುಕೊಂಡಿದ್ದೇವೆ. 16ನೇ ವಚನ, ನನ್ನ ನಾಮ ಮಹತ್ತು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಎಲ್ಲಾ ಸ್ಥಳವನ್ನು ಆರಿಸಿಕೊಳ್ಳುವುದಿಲ್ಲ. ಆದರೆ ಇದು ಜೆರುಸಲೇಮಿನಲ್ಲಿ ಮಾತ್ರ ಹೇಳಿದ್ದು. ನನ್ನ ನಾಮ ಮಹತ್ ಅಂದರೆ ನನ್ನನ್ನು ತಿಳಿಯಪಡಿಸುವುದಕ್ಕೋಸ್ಕರ ಮಾತ್ರ ನಾನು ಈ ಸ್ಥಳವನ್ನು ಆರಿಸಿಕೊಂಡಿದ್ದೇನೆ. ಇಲ್ಲಿ ಮಾತ್ರ ನಾನು ದರ್ಶನ ಕೊಡ್ತೇನೆ ಅಂತ ಹೇಳಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಒಂದೊಂದು ಆಲಯದಲ್ಲಿ ಕೂಡ ಅಲ್ಲಿ ಸರಿಯಾಗಿ ವಾಕ್ಯವನ್ನು ನಡೆಸುವುದಾದರೆ, ಪರಿಶುದ್ಧವಾಗಿ ನಡೆಸುವುದಾದರೆ, ದೇವರಿಂದ ಆಯ್ಕೆಗೊಂಡವರನ್ನು ದೇವರು ಎಲ್ಲಿ ನಿಲ್ಲಿಸ್ತಾರೋ ಆ ಸ್ಥಳದಲ್ಲಿ ಎಲ್ಲಾ ಕಾರ್ಯಗಳು ನಡೆಯುತ್ತವೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಇನ್ನೊಂದು ಆಲಯ, ನಿನ್ನ ದೇಹವೇ ದೇವಾಲಯ. ತನ್ನನ್ನು ದೇವರು ಯಾರನ್ನು ಆರಿಸಿಕೊಳ್ತಾರೋ ನಿಜವಾಗ್ಲೂ ಅವರ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ. ಅಂಥವರನ್ನು ದೇವರು ಆರಿಸಿಕೊಳ್ತಾರೆ ಅಂತೇಳಿ ಇದರ ಅರ್ಥವಾಗಿದೆ. ಅವರ ನಡೆ, ನುಡಿ, ಕ್ರಿಯೆಗಳು ಎಲ್ಲ ದೇವರ ವಾಕ್ಯಗಳಿಗೆ ವಿಧೇಯರಾಗಿರ್ತದೆ. ಈ ಲೋಕದ ವಿಷಯಗಳಿಗಾಗಿ ಅಲ್ಲಿ ಯಾವುದು ನಡೆಯುವುದಿಲ್ಲ. ಅಂತ ಆಲಯದಲ್ಲಿ ಏನಾಗ್ತದೆ, ವಾಕ್ಯವು ಕೂಡ ಖಡಾಖಂಡಿತವಾಗಿ ಸಂಪೂರ್ಣ ಸರ್ವ ಸೃಷ್ಟಿಕರ್ತ ದೇವರ ಮಾತಾಗಿದೆ ಅಂತ ಇದರ ಅರ್ಥವಾಗಿದೆ. ನನ್ನ ದೃಷ್ಟಿ ಮನಸ್ಸು ಸದಾ ಅಲ್ಲೇ ಇರುವುದು. ಆವಾಗ ದೇವರು ಆರಿಸಿಕೊಂಡ ಸ್ಥಳದಲ್ಲಿ ಅವರ ಶರೀರ ಆಗ್ಬಹುದು ಅಥವಾ ದೇವರ ಆರಾಧನೆಗೋಸ್ಕರ ಆರಿಸಿಕೊಳ್ಳುವ ಸ್ಥಳದಲ್ಲಿ ದೇವರು ಆರಿಸಿಕೊಂಡ ಸ್ಥಳ ಅಲ್ಲೇ ಇರುವುದು. ಅದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಏನೇ ಆಗಿರ್ಲಿ, ಒಟ್ಟಿನಲ್ಲಿ ಬಹಳ ಪರಿಶುದ್ಧವಾಗಿರುತ್ತದೆ. ದೇವರ ಆಲಯ ಅಲ್ಲಿ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ದೇಹ ಆಗ್ಬಹುದು ಅಥವಾ ಪ್ರಾರ್ಥನೆ ಮಾಡುವ ಸ್ಥಳವೂ ಕೂಡ ಆಗಬಹುದು. ಅಲ್ಲಿ ಎಲ್ಲಾ ಕಾರ್ಯಗಳು ಹೇಳಿದಾಗೆ ನಡೆಯುತ್ತದೆ. ಅಂಥವ್ರು ಈಗಾಗಲೇ ನಾವು ಬಹಳ ದಿವಸದಿಂದ ತಿಳ್ಕೊಂಡ ಹಾಗೆ ಕಠಿಣವಾಗಿ ಇದ್ದ ಹಾಗೆ ನುಡಿತಾ ಇರ್ತಾರೆ. ಅಂಥವ್ರು ಯಾವುದೇ ವಿಷಯಕ್ಕೆ ಅಲ್ಲಿ ಒಳಪಡುವುದಿಲ್ಲ. ಆಲಯವನ್ನು ಕೂಡ ಒಳಪಡಿಸುವುದು ಕೂಡ ಇಲ್ಲ. 17ನೇ ವಚನ, ನೀನು ನಿನ್ನ ತಂದೆಯಾದ ದಾವೀದನಂತೆ ನನಗೆ ವಿಧೇಯನಾಗಿ ನಡೆದುಕೊಂಡು ನನ್ನ ಆಜ್ಞಾವಿಧಿ ನ್ಯಾಯಗಳನ್ನು ಕೈಗೊಳ್ಳುವುದಾದರೆ ನಿನ್ನ ರಾಜ ಸಿಂಹಾಸನವನ್ನು ಸ್ಥಿರಪಡಿಸುವೆನು. ಯಾರಿಗೆ? ಸೊಲೊಮೋನನಿಗೆ ಹೇಳಿದ್ದು. ನಿನ್ನ ತಂದೆ ಹೇಗೆ ನನಗೆ ನಡ್ಕೊಂಡೋ ಹಾಗೆ ನೀನು ನಡ್ಕೊಳ್ಳುವುದಾದರೆ, ನನ್ನ ಆಜ್ಞೆ ನ್ಯಾಯಗಳನ್ನು ನೀನು ಕೈಗೊಳ್ಳುವುದಾದರೆ ನಿನ್ನ ರಾಜ್ಯ ಸಿಂಹಾಸನವನ್ನು ಸ್ಥಿರಪಡಿಸುವೆನು. ಹಾಗೆ ದೇವರು ಇವತ್ತು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ, ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವು ಖಂಡಿತವಾಗಿಯೂ ಅಂತ ದೇವರ ಆಜ್ಞೆ ಎಲ್ಲಾ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುವುದಾದರೆ ನಮ್ಮನ್ನು ದೇವರು ರಾಜ್ಯ ಸಿಂಹಾಸನವನ್ನು ಸ್ಥಿರಪಡಿಸುವಂದ್ರೆ ಪರಲೋಕವನ್ನ ಇದು ಸೂಚಿಸ್ತದೆ. ಪರಲೋಕಕ್ಕೆ ಹೋಗುವ ಒಂದು ಭಾಗ್ಯವು ಕೂಡ ಸಿಗ್ತದೆ. ಇಲ್ಲದ್ರೆ ಬರೀ ಪ್ರಾರ್ಥನೆ ಮಾಡಿಕೊಂಡು ಲೋಕನು ಬೇಕು, ದೇವರು ಬೇಕು, ದೆವ್ವನು ಬೇಕು ಅಂತೇಳಿ ಹೋದ್ರೆ ಖಂಡಿತವಾಗಿಯೂ ನಮಗೆ ಪರಲೋಕ ಇಲ್ಲ. ಬದಲಾಗಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ಮತ್ತು ಇಸ್ರಾಯೇಲರಲ್ಲಿ ನಿನ್ನ ಸಂತಾನದವರು ತಪ್ಪದೆ ರಾಜ್ಯಾಧಿಕಾರ ನಡೆಸುವರು ಎಂಬುದಾಗಿ ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸುವೆನು. ನಮಗೆ ಸ್ತೋತ್ರ. ಆಗಿರುವಾಗ ತಪ್ಪದೆ ಅಂದರೆ ಅವರ ಸಂತಾನವನ್ನು ದೇವರು ಆಶೀರ್ವಾದ ಮಾಡ್ತಲೇ ಹೋಗ್ತಾರೆ. ದೇವರ ಸೇವೆಗಾಗಿ ಅವರನ್ನು ಆಯ್ಕೆಗೊಳಿಸ್ತಾರೆ. ಒಂದು ವೇಳೆ ದೇವರಿಂದ ಆಶೀರ್ವಾದ ಹೊಂದಿ ದೇವರ ಸೇವೆಯನ್ನ ಮಾಡೋದಕ್ಕೋಸ್ಕರ
ನಮ್ಮನ್ನು ಆರಿಸಿಕೊಂಡಾಗ ತಪ್ಪಿ ನಡೆದ್ರೆ ಖಂಡಿತವಾಗಿ ಅಲ್ಲಿ ಮಕ್ಕಳಿಗೂ ಕೂಡ ತೊಂದರೆ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನೋಡಿ, ವಿಮೋಚನ ಕಾಂಡ 20:5, 6, 34, 7 ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ಕೀರ್ತನೆ 109 ನೋಡುವಾಗ, ತಾಯಿಯ ಪಾಪ ಅಳಿದು ಹೋಗದಿರಲಿ. ಆಗ ಒಂದು ವೇಳೆ ದೇವರಿಗೆ ತಪ್ಪಾಗಿ ತಂದೆ ತಾಯಿಗಳು ನಡ್ಕೊಂಡ್ರೆ, ವಿಶೇಷವಾಗಿ ತಂದೆಯಂದಿರು ನಡ್ಕೊಂಡ್ರೆ, ಅಲ್ಲಿ ಖಂಡಿತವಾಗಿಯೂ ದೇವರನ್ನು ಕೂಡ ಮಕ್ಕಳನ್ನು ಕೂಡ ದೇವರು ಆರಿಸಿಕೊಳ್ಳುವುದಿಲ್ಲ. ಮಕ್ಕಳಿಗೂ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ನೀವು ದ್ರೋಹಿಗಳಾಗಿ ನನ್ನ ಆಜ್ಞಾ ವಿಧಿಗಳನ್ನು ಉಲ್ಲಂಘಿಸಿ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅವುಗಳಿಗೆ ಕೈ ಮುಗಿಯುವುದಾದರೆ, ನಾನು ಇಸ್ರಾಯೇಲರಿಗೆ ಕೊಟ್ಟ ನನ್ನ ದೇಶದಿಂದ ಅವರನ್ನು ಕಿತ್ತು ಹಾಕಿ ನನ್ನ ಹೆಸರಿಗೋಸ್ಕರ ಪ್ರತಿಷ್ಠೆಗೊಂಡ ಈ ಆಲಯವನ್ನು ನಿರಾಕರಿಸಿಬಿಟ್ಟು ಎಲ್ಲಾ ಜನಾಂಗಗಳವರು ಗಾದೆಗಳನ್ನು ಕಲ್ಪಿಸುವುದಕ್ಕೂ ನಿಂದಿಸುವುದಕ್ಕೂ ಅದು ಆಸ್ಪದವಾಗುವಂತೆ ಮಾಡುವೆನು. ನೋಡಿ, ನಾನು ನಿಮಗೆ ದರ್ಶನ ಕೊಟ್ಟು ನಿಮ್ಮನ್ನು ಎಲ್ಲಾ ಪಾಪಗಳಿಂದ, ನಿಮ್ಮ ಹಿರಿಯರ ಪಾಪಗಳಿಂದ ಬಿಡುಗಡೆ ಮಾಡಿ ನಾನು ನಿಮ್ಮನ್ನು ಆರಿಸಿಕೊಂಡು ನಡೆಸಿಕೊಳ್ಳುವಾಗ ನೀವು ಮತ್ತೆ ಹಿಂದಿನ ಅರಸರುಗಳು ಮಾಡಿದ ಹಾಗೆ ಮತ್ತೆ ವಿಗ್ರಹಾರಾಧನೆಗೆ, ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ದೇವರಿಗೆ ಕೋಪವನ್ನು ಎಬ್ಬಿಸಿದ್ರೆ, ಖಂಡಿತವಾಗಿ ಅಲ್ಲಿ ಏನ್ ಮಾಡ್ತಾನೆ, ಅನ್ಯರಿಂದ ನಿಂದಿಸುವ ಹಾಗೆ ಮಾಡ್ತಾನೆ. ಇವರ ದೇವ್ರು ಏನಾಯ್ತಪ್ಪ, ಇವನೇನಾಯ್ತು, ಹಾಗೆ ಹೇಳ್ದ ಹೀಗೆ ಹೇಳ್ದ, ಈಗ ಇವನ ಪರಿಸ್ಥಿತಿ ಏನಾಯ್ತು ಅಂತೇಳಿ ಅನ್ಯರು ನಿಮ್ಮನ್ನು ನಿಂದಿಸುವ ಇತರರಲ್ಲಿ ನಾವು ಹೇಳಿಸಿಕೊಳ್ಳಬೇಕಾಗಿದೆ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾ ಇದಾರೆ, ದೇವರ ಸೇವೆಗೆ ಅಂತೇಳಿ ಬಂದು ಮತ್ತೆ ಅವರಿಗೆ ಏನು ಲಾಭ ಇಲ್ಲ ಅಂತ ಆಗುವಾಗ ಹಿಂದಿರುಗಿ ಓದಿ ಮತ್ತೆ ಪುನಃ ಲೋಕದ ಪರಿಸ್ಥಿತಿಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಕಡೆಗೆ ಅಂಥವರ ಅದು ದೇವರ ಕೋಪವಾಗಿದೆ. ಹಾಗೆ ದೇವರ ದರ್ಶನವಾದ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ದೇವರ 10 ದಶಾಜ್ಞೆಗಳಿಗೂ ಎಲ್ಲ ವಾಕ್ಯಗಳಿಗೂ ವಿಧೇಯರಾಗಿ ಜೀವಿಸಬೇಕು. ಖಂಡಿತವಾಗಿ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಹಿಂದಿನ ಜೀವಿತಕ್ಕೆ ಹೋಗಬಾರದು ಅಂತ ಇದರ ಅರ್ಥ. ಹೋದರೆ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ, ಇತರರು ಕೂಡ ಹೀಯಾಳಿಸ್ತಾರೆ ಅಂತ ಇದರ ಅರ್ಥ. 21 ಉನ್ನತವಾದ ಈ ಮಂದಿರದ ಮಾರ್ಗವಾಗಿ ಹೋಗುವವರು ಅದನ್ನು ನೋಡಿ ಸ್ಮಿತರಾಗಿ, ಯೆಹೋವನು ಈ ದೇಶವನ್ನು, ಆಲಯವನ್ನು ಹೀಗೇಕೆ ಮಾಡಿದನು ಎಂದು ಕೇಳುವರು. ಆಗ ಅಯ್ಯೋ, ಇವ್ರು ಬಹಳ ಪ್ರಾರ್ಥನೆ ಮಾಡ್ತಿದ್ರಲ್ಲಪ್ಪ, ಬಹಳ ದೊಡ್ಡ ಚರ್ಚ್ ಅಂತ ಓಡ್ತಿದ್ರಲ್ಲಪ್ಪ, ಯಾಕೆ ಹೀಗಾಯ್ತು, ಯಾಕೆ ಈ ರೀತಿ ಆಯ್ತು ಅಂತೇಳಿ ಇತರರು ಮಾತಾಡಿಕೊಳ್ತಾರೆ. ಈಗ ನೋಡಿ, ಒಂದೊಂದು ದೇವಸ್ಥಾನಗಳ ವಿಚಾರದಲ್ಲಿ, ದೇವಾಲಯಗಳ ದೇವಮಾನವರು ಬಹಳ ದೊಡ್ಡ ದೇವಾಲಯಗಳ ವಿಷಯಗಳಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ವಿಗ್ರಹಾರಾಧನೆ, ಮಾಯ ಮಂತ್ರ ಬೇಡದು ಮಾಡಿದಾಗ ಹೊಡೆದಾಟ, ಜಗಳಗಳು, ಕೇಸುಗಳು, ಕೋರ್ಟುಗಳು, ಪೊಲೀಸ್ನವರು. ಕಾರಣ ದೇವರಿಗೆ ವಿರುದ್ಧವಾಗಿ ನಡೆಯುತ್ತಿರುವುದು. ಅದೇ ರೀತಿ ಎಲ್ಲರಲ್ಲಿಯೂ ದೇವರನ್ನು ಸರಿಯಾಗಿ ನಮಗೆ ತಿಳಿಯಪಡಿಸಿದ ಮೇಲೆ ನಾವು ಮತ್ತೆ ತಪ್ಪಿ ಹೋದಾಗ, ನಮ್ಮಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ಹಿಂದಿರುಗಿ ಹೋದ್ರೆ ಖಂಡಿತವಾಗಿಯೂ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಇತರರ ಕೈಲಿ ಕೂಡ ಹೇಳಿಸಿಕೊಳ್ಳಬೇಕಾಗ್ತದೆ. ಅಲ್ಲಿ ಯಾವುದೇ ದೇವರ ಕಾರ್ಯವು ನಡೆಯುವುದೇ ಇಲ್ಲ. 22ನೇ ವಚನ, ಆಗ ಅವರಿಗೆ ಈ ದೇಶದವರು ತಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡ ಬಿದ್ದು ಸೇವಿಸಿ ಇದ್ದರಿಂದಲೇ ಆತನು ಈ ಎಲ್ಲ ಆಪತ್ತನ್ನು ಅವರಿಗೆ ಬರಮಾಡಿದ್ದಾನೆಂಬ ಉತ್ತರ ಸಿಕ್ಕುವುದು ಅಂದನು. ಆಗ ನೋಡಿ ಏನಾಗ್ತದೆ, ಬೇರೆಯವರು ಕೂಡ ಹೇಳ್ತಾರಂತೆ, ದೇವರು ಇವರನ್ನು ಬಹಳ ಕಷ್ಟ, ಸಂಕಟ, ದುಃಖದಿಂದ ಬಿಡುಗಡೆ ಮಾಡಿದ, ಬಹಳ ಚೆನ್ನಾಗಿದ್ರು, ನಡ್ಕೊಂಡಿದ್ರು, ಸ್ವಲ್ಪ ವರ್ಷನೋ, ಆಮೇಲೆ ದೇವರಿಗೆ ವಿರುದ್ಧವಾಗಿ ಪುನಃ ನಡ್ಕೊಂಡ್ರು, ಆದ್ರಿಂದ ಇವರಿಗೆ ಈ ಆಪತ್ತು ಬಂದು ಹೋಗಿದೆ ಅಂತೇಳಿ. ಇದು ಇವತ್ತು ನಡೆದು ಹೋಗಿದೆ, ಇವತ್ತು ಕೂಡ ನಡೀತಲೇ ಇದೆ. ಅನೇಕ ದೇವರು ದರ್ಶನವನ್ನ ಕೊಟ್ಟಾಗ, ಅವರನ್ನು ಉನ್ನತ ಮಟ್ಟಿಗೆ ಏರಿಸ್ತಾ ಬಂದಾಗ, ಇತರರ ಜೊತೆಲೆ, ಕುಟುಂಬಸ್ಥರ ಜೊತೆಲೆ, ಸಂಸಾರದ ಜೊತೆಲೆ, ಸ್ನೇಹಿತರ ಜೊತೆಲೆ ಸೇರಿ ಪುನಃ ವಿಗ್ರಹಾರಾಧನೆ ಅಲ್ಲಿ ಇಲ್ಲಿ ಅಂತ ಹೋಗುವುದು ಬರುವುದಾದರೆ ಬಹಳ ಶಿಕ್ಷೆ, ಅದು ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಆಗ ದೇವರಿಂದ ಆಯ್ಕೆಯಾದವರು ಕೆಲವು ಮಂದಿ ಹೇಳ್ತಾರೆ, ಇವರು ದೇವರಿಂದ ದೂರ ಹೋಗಿದ್ರಿಂದ ಇವರಿಗೆ ಈ ಶಿಕ್ಷೆ ಬಂತು ಅಂತೇಳಿ ಮಾತಾಡಿಕೊಳ್ತಾರೆ. ಇದು ನಡೆದು ಹೋಗಿದೆ, ಇವತ್ತಲೂ ನಡೀತಲೇ ಇದೆ. ಕಿವಿಯಾರೆ ಕೇಳಿದ್ದೇವೆ, ಕೇಳುತ್ತಲೇ ಇದ್ದೇವೆ, ಕಣ್ಣಾರೆ ಕೂಡ ನಾವು ನೋಡುತ್ತಲೇ ಇದ್ದೇವೆ. ದೇವರ ನಮಗೆ ಸ್ತೋತ್ರ. ಆದ್ರಿಂದ ದೇವರ ದರ್ಶನವಾದವರು ಖಂಡಿತವಾಗಿಯೂ, ದೇವರ ಆಯ್ಕೆಯಾದವರು ಈ ರೀತಿ ಆಗಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 32ನೇ ಅಧ್ಯಾಯ 20ರಿಂದ 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 20ರಿಂದ ನೋಡಿಕೊಳ್ಳೋಣ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 30ನೇ ಅಧ್ಯಾಯ 20ರಿಂದ ದೇವರ ನಮಗೆ ಸ್ತೋತ್ರವಾಗಲಿ. 21ರಿಂದ
ಯೆರೂಸಲೇಮಿನಲ್ಲಿ ಕೂಡಿ ಬಂದ ಇಸ್ರಾಯೇಲರು 7 ದಿನಗಳವರೆಗೂ ಮಹಾ ಸಂತೋಷದಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಹಬ್ಬಗಳನ್ನು ಆಚರಿಸುತ್ತಾ ಇದ್ದರು. ಲೇವಿಯರು ಯಾಜಕರು ಮಹಾವಾದ್ಯದೊಡನೆ ಯೆಹೋವನನ್ನು ಪ್ರತಿದಿನವೂ ಕೀರ್ತಿಸುತ್ತಾ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ 20ನೇ ಒಂದು ವಚನವನ್ನು ನಾವು ಕೊನೆಯಲ್ಲಿ ನೋಡಿದಾಗ ಯೆಹೋವನು ಹಿಜ್ಕೀಯನ ಪ್ರಾರ್ಥನೆಯನ್ನು ಲಾಲಿಸಿ ಜನರನ್ನು ಸ್ವಸ್ಥಗೊಳಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದೆ ಜನರು ಕೂಡ ಏನ್ ಮಾಡಿದ್ರು, ಇಸ್ರಾಯೇಲರು ದೇವರಿಗೆ ತಪ್ಪಿ ಹೋದಾಗ, ಹಿಜ್ಕೀಯ ಅರಸನು ತಪ್ಪಿ ಹೋದಾಗ ಶಿಕ್ಷೆಗೆ ಒಳಪಡಿಸಿದ್ರು. ಆಗಲಿ ಏನ್ ಮಾಡಿದ್ರು, ಅವರು ತಿರುಗಿ ಪ್ರಾರ್ಥಿಸಿದ್ರು. ಹಿಜ್ಕೀಯ ಅರಸನಿಗೂ ಕೂಡ ಯೆಶಾಯನ ಮುಖಾಂತರ ನೀನು ಸತ್ತೇ ಸಾಯ್ತೀಯ, ದೇವರು ಹೇಳಿದ್ದಾರೆ ಎಂದು ಹೇಳುವಾಗ ಗೋಡೆ ಕಡೆಗೆ ತಿರುಗಿಕೊಂಡು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದಾಗ ಅವನು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟಾಗ ಅವನನ್ನು ಗುಣಪಡಿಸಿದರು. ಅವರು ಮತ್ತೆ ಅವರ ಜನರಿಗಾಗಿ ದೇವರಿಗೆ ಪ್ರಾರ್ಥಿಸಿದಾಗ ಅಲ್ಲಿ ದೇವರು ಅವರನ್ನು ಸ್ವಸ್ಥಗೊಳಿಸಿದರು. ಹಾಗೆ ಇವತ್ತು ಒಂದೊಂದ್ಸಲ ಶಿಕ್ಷೆಗೆ ಒಳಪಡಿಸಿದಾಗ ಖಂಡಿತವಾಗಿ ಈ ರೀತಿ ಈಗ ನಾವು ತಿಳ್ಕೊಂಡಾಗೆ ಹಿಂದೆ ಮತ್ತೆ ಪುನಃ ಯುಗಾರಾಧನೆ ಲೋಕದ ವಿಷಯಗಳಿಗೂ ದೇವರ ಎಲ್ಲ ವಾಕ್ಯಗಳಿಗೂ ಅವಿಧೇಯರಾಗಿ ನಡೆದಾಗ ಶಿಕ್ಷೆಗೆ ಒಳಪಡಿಸಿದಾಗ ದೇವರು ಆರಿಸಿಕೊಂಡವರ ಮುಖಾಂತರ ವಿಷಯಗಳನ್ನ ತಿಳಿಸ್ತಾರೆ. ಆಗ ತಿಳಿಸಿದಾಗ ಖಂಡಿತವಾಗಿಯೂ ನಮ್ಮ ಪೂರ್ತಿ ಮನಪೂರ್ವಕವಾಗಿ ನಾವು ಪಶ್ಚಾತ್ತಾಪ ಪಡುವುದಾದರೆ, ದೇವರಿಗೆ ಅದು ಮೆಚ್ಚುಗೆಯಾದರೆ ಆಗುವ ಕಷ್ಟಗಳಿಂದ ಬಿಡುಗಡೆ ಮಾಡ್ತಾರೆ. ಕಡೆಗೆ ಅವರ ಕೈ ಕೆಳಗೆ ಯಾರು ಇರ್ತಾರೋ ಅಂಥವರಿಗಾಗಿ ಪ್ರಾರ್ಥಿಸಿದಾಗ ಅಲ್ಲಿ ದೇವರು ಕಾರ್ಯವನ್ನ ಮಾಡ್ತಾರೆ. ಹಾಗೆ ಒಂದು ವೇಳೆ ನಾವು ಕೂಡ ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ತಪ್ಪಿ ಹೋದಾಗ, ಶಿಕ್ಷೆ ಬಂದಾಗ ಖಂಡಿತವಾಗಿ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಮುಂದೆ ನಾನು ಆ ರೀತಿ ಮಾಡುವುದೇ ಇಲ್ಲ, ಒಂದು ನಾಟಕದ ಒಂದು ಒಪ್ಪಂದ ಅಲ್ಲ. ನಿಜವಾಗಿ ಮನಪೂರ್ವಕವಾಗಿ ನಾವು ದೇವರಲ್ಲಿ ಬೇಡಿದ್ರೆ, ದೇವರಿಗೆ ಅದು ನಿಜ ಅಂತೇಳಿ ಆದ್ರೆ ಖಂಡಿತವಾಗಿ ಅಂಥವ್ರನ್ನು ದೇವರೆಂದಿಗೂ ಕೈ ಬಿಡೋರಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೀರ್ತನೆ 91ರಲ್ಲಿಯೂ ಬರೆಯಲ್ಪಟ್ಟಿದೆ, 51ರಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 28:13 ಕೂಡ ಓದುವಾಗ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು. ಯೆಶಾಯ 59:1 ಮತ್ತು 2ನೇ ವಚನಗಳನ್ನ ಓದುವಾಗ ಅಲ್ಲಿ ಕೂಡ ಇದೇ ವಾಕ್ಯಗಳನ್ನ ನಾವು ಓದಿಕೊಳ್ಳಬಹುದು. ಯೋಹಾನ 6:37ರಲ್ಲಿ ಕೂಡ ಯೇಸುಸ್ವಾಮಿ ಹೇಳಿದ್ದಾರೆ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಅಂತ ಪಾಪಗಳಿಗೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 21ನೇ ವಚನವನ್ನು ಕೂಡ ನೋಡುವಾಗ ಅಲ್ಲಿ ಲೇವಿಯರು ಯಾಜಕರುಗಳು ಏನ್ ಮಾಡಿದ್ರು, ಪ್ರತಿ ದಿನವೂ ಕೀರ್ತಿಸುತ್ತಾ ದೇವರನ್ನ ಆಚರಿಸುತ್ತಾ ಇದ್ದರು. ಪ್ರತಿ ದಿನವೂ ಕೀರ್ತಿಸುತ್ತಾ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಕೂಡ ಒಂದು ವೇಳೆ ಆಲಯಕ್ಕೆ ಹೋಗಕ್ಕಾದ್ರೆ ಆಲಯಕ್ಕೆ ಹೋಗ್ಬೋದು, ಇಲ್ಲದ್ರೆ ಮನೆಯಲ್ಲಿ ಆದ್ರೂ ಕೂಡ ಏನ್ ಮಾಡಬೇಕು, ಪ್ರತಿ ದಿವಸ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ದೇವರನ್ನ ಪ್ರೀತಿಸ್ತಾ ಇರಬೇಕು, ಸ್ತೋತ್ರವನ್ನ ಸಲ್ಲಿಸ್ತಾ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರಗಳು. ಅಂದ್ರೆ ಅದೇ ಪ್ರಾರ್ಥನೆ ಮಾಡಿಕೊಂಡು ಹಾಡು ಹಾಡ್ಕೊಂಡೇ ಸ್ತೋತ್ರ ಮಾಡ್ಕೊಂಡು ಇರ್ಬೇಕಂತ ಅಲ್ಲ. ಬೆಳಿಗ್ಗೆ ಎದ್ದಾಗೆ ದೇವರಿಗೆ ಒಂದು ಸ್ತೋತ್ರವನ್ನ ಸಲ್ಲಿಸುವಂತದ್ದು, ಆ ದಿವಸಕ್ಕಾಗಿ ನಮ್ಮನ್ನು ನಾವೇ ಒಪ್ಪಿಸಿಕೊಳ್ಳುವಂಥದ್ದು, ಹೋಗುವಲ್ಲಿ ಬಂದಲ್ಲಿ ದೇವರ ಯೋಚನೆ, ಪ್ರತಿಯೊಂದು ಕೆಲಸ ಮಾಡುವಾಗಲೂ ಯೋಚನೆ, ಊಟ ಮಾಡುವಾಗಲೂ ಯೋಚನೆ, ಮನಸ್ಸೊಳಗೆ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು, ಪ್ರಯಾಣದಲ್ಲಿ ಏಳುವಾಗಲೂ ಕೂರುವಾಗಲೂ ಮಲಗಿದಾಗಲೂ ಕೂಡ, ಆಮೇಲೆ ಸಾಯಂಕಾಲ ಕಡೆಯ ಸಮಯದಲ್ಲಿ ಮಲಗುವ ಸಮಯದಲ್ಲಿ ಕೂಡ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ದೇವರು ನಮಗೆ ಆ ದಿವಸದಲ್ಲಿ ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತೆಯನ್ನ ಸಲ್ಲಿಸಿ ಒಳ್ಳೆ ನಿದ್ದೆಗಾಗಿ ನಾಳೆ ಬೆಳಿಗ್ಗೆದ್ದು ಹೊಸ ದಿವಸವನ್ನ ಕಂಡು ನಿಮ್ಮ ನಾಮಕ್ಕೆ ಮಹಿಮೆ ಸಲ್ಲಿಸುವಂತೆ ಆಶೀರ್ವದಿಸಿರಿ. ದೇವ, ನಿಮ್ಮೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಅಂತೇಳಿ ಮನಪೂರ್ವಕವಾಗಿ ಪ್ರೀತಿಯಿಂದ ನಾವು ಸ್ತೋತ್ರವನ್ನ ಸಲ್ಲಿಸುವಂಥದ್ದು, ಆ ದಿವಸ ಆ ಕಾರ್ಯವನ್ನ ಮುಗಿಸುವಂಥದ್ದು. ಇದನ್ನೇ ಈಗ ಇಲ್ಲಿ ನಾವು ಓದಿಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 22ನೇ ವಚನ, 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 22. ಹಿಜ್ಕೀಯನು ಯೆಹೋವನ ಭಜನೆಯಲ್ಲಿ ಗಟ್ಟಿಗರಾಗಿದ್ದ ಎಲ್ಲ ಲೇವಿಯರೊಡನೆ ಪ್ರೀತಿಯಿಂದ ಮಾತನಾಡಿದನು. ನೋಡಿ, ದೇವರ ನಮಗೆ ಸ್ತೋತ್ರ. ಆಗ ಏನ್ ಮಾಡ್ಬೇಕಲ್ಲಿ, ದೇವರ ಒಂದು ಭಜನೆಯಲ್ಲಿ, ದೇವರ ಒಂದು ವಿಶ್ವಾಸದಲ್ಲಿ ಯಾರು ಚೆನ್ನಾಗಿರ್ತಾರೋ ಅವರನ್ನು ಬಹಳ ಚೆನ್ನಾಗಿ ಅವರೊಂದಿಗೆ ಪ್ರೀತಿಯಲ್ಲಿ ಇರಬೇಕು. ದೇವರಿಂದ ಆಯ್ಕೆಗೊಂಡವರು, ಸೇವಕರುಗಳು ಜನರೊಂದಿಗೆ ಕೂಡ ಪ್ರೀತಿಯಲ್ಲಿ ಇರಬೇಕು ಅಂತ ಇದರ ಅರ್ಥ. ಲೇವಿಯರು ಯಾಜಕರು ಮಹಾವ್ಯಾಜ್ಯದೊಡನೆ ಯೆಹೋವನು ಪ್ರತಿ ಕೀರ್ತಿಸಿದರು. ಹಿಜ್ಕೀಯನು ಯೆಹೋವನ ಭಜನೆಯಲ್ಲಿ ಗಟ್ಟಿಗರಾಗಿದ್ದ ಎಲ್ಲಾ ಲೇವಿಯರೊಡನೆ ಪ್ರೀತಿಯಿಂದ ಮಾತಾಡಿದನು. ನೇಮಕವಾದ 7 ದಿವಸಗಳವರೆಗೂ ಜನರು ಸಮಾಧಾನ ಯಜ್ಞಗಳನ್ನು ಅರ್ಪಿಸುತ್ತಾ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ತಮ್ಮ ದೇವರಿಂದ ಕೊಂಡಾಡುತ್ತಾ ಔತಣ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ವರ್ಷಕ್ಕೆ ಒಂದು ಸಲ ಬರುವಂತದ್ದು, 7 ದಿವಸ ಕೂಡ. ಅಂದ್ರೆ ಯಾವಾಗ ಇದು ದೇವರ ಒಂದು ಈ
ಶುಭ ಶುಕ್ರವಾರದ ಸೂಚನೆಯನ್ನು ಕೂಡ ಅಲ್ಲಿ ಸೂಚಿಸ್ತದೆ. ಹಾಗೆ ಸುಗ್ಗಿ ಹಬ್ಬದ ಸಮಯದಲ್ಲಿ ಕೂಡ ಇದನ್ನು ಸೂಚಿಸ್ತದೆ. ಆದ್ರಿಂದ ವಾರದಲ್ಲಿ 7 ದಿವಸ ಖಂಡಿತವಾಗಿ ವರ್ಷಕ್ಕೆ ಒಂದ್ಸಲ ಈ ರೀತಿ ಭಜನೆ ಮಾಡುತ್ತಾ, ಒಳ್ಳೆ ಊಟ ಮಾಡುತ್ತಾ, ಇತರರಿಗೆ ದಾನ ಧರ್ಮ ಮಾಡುತ್ತಾ ಜೀವಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾಡಿದರೆ 23ನೇ ವಚನ. ಯಹೂದದ ಅರಸನಾದ ಹಿಜ್ಕೀಯನು 1000 ಹೋರಿಗಳನ್ನು, 7000 ಕುರಿಗಳನ್ನು, ಪ್ರಭುಗಳು 1000 ಹೋರಿಗಳನ್ನು ಮತ್ತು 10,000 ಕುರಿಗಳನ್ನು ತಮಗೆ ಯಜ್ಞವಾಗಿ ದಾನ ಮಾಡಿದ್ದರಿಂದಲೂ, ಯಾಜಕರಲ್ಲಿ ಬಹುಮಂದಿ ತಮ್ಮನ್ನು ಶುದ್ಧಪಡಿಸಿಕೊಂಡಿದ್ದರಿಂದಲೂ, ಸಮೂಹದವರು ಇನ್ನು 7 ದಿವಸ ಹಬ್ಬ ಮಾಡಬೇಕೆಂದು ಗೊತ್ತು ಮಾಡಿಕೊಂಡ ಆ 7 ದಿವಸಗಳಲ್ಲಿ ಬಹಳವಾಗಿ ಸಂತೋಷದಿಂದ ಹಬ್ಬವನ್ನು ಆಚರಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೇಕಾದಂತ ಮಾಂಸಗಳನ್ನ ಮಾಡಿಕೊಂಡು, ಊಟ ಮಾಡಿಕೊಂಡು, ಸಂತೋಷದಿಂದ ಎಲ್ಲರೂ ಸೇರಿ 7 ದಿವಸಗಳ ಹಬ್ಬವನ್ನ ಆಚರಿಸಿದರು ಒಂದು ವರ್ಷದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ಇವತ್ತು ದೇವರಿಂದ ಆದುಕೊಂಡಂತ ನಾವುಗಳು ಕೂಡ ವರ್ಷದಲ್ಲಿ ಹಬ್ಬಗಳು ಬರುವಾಗ, ಅಂದ್ರೆ ಹಳ ಒಡಂಬಡಿಕೆಯಲ್ಲಿ ಹಬ್ಬ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಹಬ್ಬ ಇದು. ಅದನ್ನು ಏನ್ ಮಾಡಿದ್ದಾರೆ, ದೇವರು ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ. ಮಾಡಬಹುದು ಖಂಡಿತವಾಗಿಯೂ. ಅದಕ್ಕಿಂತ ಮೊದಲು ನಮ್ಮ ನಿಜವಾದ ಹಬ್ಬ ಯಾವುದೆಂದರೆ, ಖಂಡಿತವಾಗಿ ಇದು ಮತ್ತೆ 25, 35ರಿಂದ 40ರವರೆಗೆ ನಾವು ಓದುವಾಗ ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಇಂತಿಂಥವ್ರಿಗೆ ಅಂದ್ರೆ ಕುರುಡ್ರು, ಕುಂಟ್ರು, ಮೋಟ್ರು, ಕಿರುಟ್ರು, ಏನು ಗತಿ ಇಲ್ಲದವರು, ನಿರ್ಗತಿಗರು, ಮದುವೆ ಮಾಡ್ಲಿಕ್ಕೆ ಇಲ್ಲದವರು, ಮನೆ ಕಟ್ಟಲಿಕ್ಕೆ ಇಲ್ಲದವರು, ವಿದ್ಯಾಭ್ಯಾಸಕ್ಕೆ ಇಲ್ಲದವರು, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ಲದವರು, ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಕಾಲ ಕಳೆಯುವವರು, ಇಂಥವರಿಗೆಲ್ಲವನ್ನು ಕೊಡುವುದೇ ಹಬ್ಬ ಮಾಡಿದಾಗ, ಸಂತೋಷ ಮಾಡಿದಾಗ ಮೊದಲ ಸ್ಥಾನ ಅಂಥವರಿಗೆ ಕೊಡಬೇಕು ಅಂತ ಇದರ ಅರ್ಥವಾಗಿದೆ. ಅದುವೇ ನಿಜವಾದ ಹಬ್ಬ. 25. ಯಹೂದ್ಯರ ಸರ್ವ ಸಮೂಹದವರೆಗೂ ಯಾಜಕರು, ಲೇವಿಯರು, ಇಸ್ರೇಲ್ ಪ್ರಾಂತ್ಯಗಳಿಂದ ನೆರೆದು ಬಂದವರೆಲ್ಲರೂ, ಇಸ್ರೇಲ್ ಯಹೂದ ಪ್ರಾಂತ್ಯಗಳಲ್ಲಿದ್ದ ಪ್ರವಾಸಿಗಳು ಈ ಉತ್ಸವದಲ್ಲಿ ಪಾಲುಗಾರರಾಗಿದ್ದರು. ಹಾಗೆ ಅವರು ಇವರು ಅಂತ ನೋಡಬಾರದು. ಹೊರಗಿಂದ ಬಂದವರನ್ನ, ಅವರನ್ನ, ಇವರನ್ನ ಎಲ್ಲರನ್ನ ಸೇರಿಸಿಕೊಂಡು ಆ ಹಬ್ಬದಲ್ಲಿ ಪಾಲುಗಾರರಾಗಿರ್ಬೇಕು, ಸಂತೋಷವಾಗಬೇಕು. ಅಲ್ಲಿ ಅವರಿಗೂ ಕೂಡ ಚೆನ್ನಾಗಿ ಔತಣ ಮಾಡಿಸಬೇಕು. ಆ ಸಮಯದಲ್ಲಿ ದೇವರ ವಿಷಯವನ್ನು ಕೂಡ ಮಾತನಾಡಬೇಕು. ಅದು ಒಂದು ಅವಕಾಶವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಕೂಡ ಇದನ್ನು ಏನ್ ಮಾಡಬೇಕು, ಮುಂದುವರಿಸುತ್ತಾ ಹೋಗಬೇಕು. ಆಗ ಇತರರಿಗೆ ದೇವರ ವಿಷಯವನ್ನು ಸಾರುವುದಕ್ಕೆ ಒಂದು ಮನಸ್ಸಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 26ನೇ ವಚನ. ದಾವೀದನ ಮಗನು ಇಸ್ರೇಲರ ಅರಸನಾದ ಸೊಲೊಮೋನನ ಕಾಲದಿಂದ ಯೆರೂಸಲೇಮಿನಲ್ಲಿ ಅಂತ ಉತ್ಸವ ನಡೆದಿರಲಿಲ್ಲವಾದ್ದರಿಂದ ಯೆರೂಸಲೇಮಿನಲ್ಲಿ ಬಹು ಸಂತೋಷವಾಯಿತು. ನೋಡಿ, ಅಲ್ಲಿವರೆಗೆ ಜೆರುಸಲೇಮಿನಲ್ಲಿ ಇಸ್ರೇಲರಲ್ಲಿ ಆಗಲಿ, ಯಹೂದ್ಯರಲ್ಲಾಗಲಿ, ಇಸ್ರೇಲರಲ್ಲಿ ಅಂತ ಒಂದು ಔತಣ ಕೂಟ, ಸಂತೋಷವು ನಡೆಯಲೇ ಇಲ್ಲ. ಆದರೆ ದಾವೀದನ ಮಗ ಸೊಲೊಮೋನನ ಮುಖಾಂತರ ದೇವರ ಕಾರ್ಯವನ್ನ ಮಾಡಿದರು. ಹಾಗೆ ಇವತ್ತು ನಮಗೆ ಕೂಡ ಒದಗಿಸಿ ಕೊಡುವಾಗ ನಾವು ಏನ್ ಮಾಡ್ಬೇಕಂದ್ರೆ, 7 ದಿವಸ ಆ ಸಮಯವನ್ನ ತಿಳಿದುಕೊಂಡು ಖಂಡಿತವಾಗಿ ಔತಣವನ್ನ ಮಾಡಬೇಕು. ಇತರರಿಗೆ ಕೂಡ ಔತಣವನ್ನು ಕೊಡಿಸ್ಬೇಕು. ದೇವರ ವಾಕ್ಯವನ್ನಲ್ಲಿ ಸಾರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 27. ಆಮೇಲೆ ಯಾಜಕರಾಗಿದ್ದ ಲೇವಿಯರು ಎದ್ದು ನಿಂತು ಜನರನ್ನು ಆಶೀರ್ವದಿಸಿದರು. ಆಗಲಿ ಏನ್ ಮಾಡಿದ್ರು, ಊಟ ಎಲ್ಲ ಆಯ್ತು. ಲೇವಿಯರು ಏನ್ ಮಾಡಿದ್ರು, ದೇವರ ಹೆಸರನ್ನು ಹೇಳಿ ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು. ಹಾಗೆ ಊಟ ಎಲ್ಲ ಆದ ಮೇಲೆ ಮತ್ತೆ ಕೊನೆಯದಾಗಿ ಅವರಿಗೆ ಏನ್ ಮಾಡಬೇಕು, ಆಶೀರ್ವಾದ ಮಾಡಬೇಕು. ದೇವರಿಂದ ಆಯ್ಕೆಗೊಂಡವರು ದೇವರು ಯಾಜಕರನ್ನಾಗಿ ಯಾರನ್ನು ಆರಿಸಿಕೊಂಡಿರ್ತಾರೋ ಅವರು ಎಲ್ಲರಿಗೂ ಆಶೀರ್ವಾದವನ್ನ ತಿಳಿಸಬೇಕು ಅಂತ ಇದರ ಅರ್ಥ. ಅವರ ಸ್ವರವು ದೇವರಿಗೆ ಕೇಳಿಸಿತು. ನೋಡಿ, ಏನ್ ಮಾಡಿದ್ರು, ಅವರು ಆಶೀರ್ವಾದ ಮಾಡಿದ ಸ್ವರ ದೇವರಿಗೆ ಕೇಳಿತು. ನಿಜವಾಗಿಯೂ ಮನಪೂರ್ವಕವಾಗಿ ದೇವರ ವಿಷಯದಲ್ಲಿ ಹಬ್ಬವನ್ನು ಆಚರಿಸಿಕೊಂಡು ಇತರರಿಗೆ ದಾನ ಧರ್ಮ ಮಾಡಿದಾಗ, ಖಂಡಿತ ಅವರಿಗೆ ಔತಣ ಮಾಡಿಸಿದಾಗ, ಅವರು ಸಂತೋಷಗೊಳಿಸಿ ಆಶೀರ್ವಾದ ಮಾಡಿದ್ರೆ ಆ ಮಾತು ದೇವರಿಗೆ ಕೇಳುತ್ತದಂತೆ. ದೇವಾ ನಿಮಗೆ ಸ್ತೋತ್ರ. ಇದೇ ರೀತಿ ಇವತ್ತು ನಾವು ಕೂಡ ಮಾಡಬೇಕಾಗಿದೆ. ಆಗ ಪ್ರತಿಯೊಂದು ಮಾತನ್ನು, ಆಶೀರ್ವಾದವನ್ನು ಕೂಡ ದೇವರು ಕೇಳಿಸಿಕೊಳ್ಳುವವರು ಆಗಿದ್ದಾರೆ. ಅವರ ಪ್ರಾರ್ಥನೆಯು ಪರಲೋಕದಲ್ಲಿರುವ ಆತನ ಪರಿಶುದ್ಧ ನಾಮಕ್ಕೆ ಮುಟ್ಟಿತು. ನೋಡಿ, ನಿಜವಾದ ಪ್ರಾರ್ಥನೆ ಏನಾಗ್ತದೆ, ಪರಲೋಕಕ್ಕೆ ಮುಟ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರಿಂದ ಆರಿಸಿಕೊಂಡವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದಾಗ ಕೊನೆಯಲ್ಲಿ ಅಂತ ಪ್ರಾರ್ಥನೆ, ಆಶೀರ್ವಾದ ಏನಾಗ್ತದೆ, ದೇವರಿಗೆ ಮುಟ್ತದೆ. ಇವತ್ತು ಸುಮ್ಮನೆ ನಾವು ಅಂಥವ್ರು, ನಾವಿಂಥವ್ರು, ನಾವು ದೇವರ ಮನಕರು, ನಾವು ಸೇವಕರು, ಯಾಜಕರುಗಳು, ಪಾಸ್ಟರ್ಗಳು, ಫಾದರ್ಗಳು, ಗುರೂಜಿಗಳು, ಸ್ವಾಮೀಜಿಗಳು, ಮಠಾಧೀಶರು, ಬ್ರಾಹ್ಮಣರುಗಳು ಅಂತ ಹೇಳಿಕೊಂಡು ದೇವರನ್ನ ತಿಳಿದುಕೊಂಡು
ಏನೇನೋ ಅನ್ಯಾಯ ಮಾಡಿಕೊಂಡು ಸ್ವಾರ್ಥ ಜೀವನವನ್ನು ನಡೆಸಿಕೊಂಡು ಅವರ ಹೆಂಡತಿ ಮಕ್ಕಳಿಗೆ ಔತಣಕ್ಕಾಗಿ ಐಷಾರಾಮ ಜೀವನಕ್ಕಾಗಿ ನಡ್ಕೊಂಡು ಏನೇನೋ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ ಆಶೀರ್ವಾದ ಮಾಡಿದರೆ ಖಂಡಿತವಾಗಿ ದೇವರು ಅಲ್ಲಿ ಏನ್ ಮಾಡ್ತಾರೆ ಅದು ಪರಲೋಕಕ್ಕೆ ಮುಟ್ಟುವುದಿಲ್ಲ, ಕೇಳುವುದು ಕೂಡ ಇಲ್ಲ. ಇದು ಯೆಶಾಯ 1ನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ಓದ್ತೇವೆ. ನಿಮ್ಮ ಹಬ್ಬ ಕೂಟ, ಸಬ್ಬತ್ ಕೂಟ, ಪ್ರಕಟಣೆ, ಉತ್ಸವ ದಿನಗಳನ್ನ ನಾನು ಹಾಗೆ ಮಾಡುತ್ತೇನೆ. ಇದು ನನಗೆ ಸಹಿಸಲಾರದ ಬೇಸರ. ಇದನ್ನೆಲ್ಲ ಮಾಡಿ ಅಂತ ನಿಮಗೆ ಯಾರು ಹೇಳಿದರು? ಹೀಗೆ ಮಾಡಿದಾಗ ನಿಮ್ಮ ಪ್ರಾರ್ಥನೆಯನ್ನು ನಾನು ಕಿವಿಗೊಟ್ಟು ಕೇಳೋದಿಲ್ಲ, ಕೈ ಎತ್ತಿ ಪ್ರಾರ್ಥಿಸಿದಾಗ ಕೈಯನ್ನು ಕೂಡ ನಾನು ನೋಡುವುದಿಲ್ಲ. ನಿಮ್ಮ ಕೈಗಳು ರಕ್ತಸಿಕ್ತವಾಗಿದೆ, ಅದನ್ನು ತೊಳೆದುಕೊಳ್ಳಿರಿ, ಶುದ್ಧೀಕರಿಸಿಕೊಳ್ಳಿರಿ. ಯೆಶಾಯನ ಮುಖಾಂತರ ಯೆಶಾಯನ 1ನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ಓದಿಕೊಳ್ಳಬಹುದು. ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಯಾರು ಜನಗಳನ್ನ ನಡೆಸಿಕೊಂಡು ಹೋಗ್ತಾರೋ ಅಂಥವರ ಪ್ರಾರ್ಥನೆ ಮಾತ್ರ ಪರಲೋಕಕ್ಕೆ ಮುಟ್ತದೆ, ಪರಲೋಕದ ಪರಿಶುದ್ಧ ನಿವಾಸಕ್ಕೂ ಕೂಡ ಉಡ್ತದೆ. ದೇವರು ಕೂಡ ಕೇಳೋರಾಗಿದ್ದಾರೆ. ಎಲ್ಲರ ಪ್ರಾರ್ಥನೆ ದೇವರು ಬೇಡ, ಪ್ರತಿಯೊಬ್ಬರನ್ನು ಕೂಡ ದೇವರು ನೋಡೋರಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅದಕ್ಕಾಗಿ ದೇವರು ಆರಿಸಿಕೊಂಡವರನ್ನ ದೇವರೇ ನಡೆಸೋರಾಗಿದ್ದಾರೆ. ಅವರು ಯಾವುದೇ ಈ ಲೋಕದ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣ, ಅಂತಸ್ತು, ದೊಡ್ಡಸ್ತು, ಸ್ಟೈಲಿಗೆ ಹೋಗುವುದು ಅಲ್ಲ. ಇದು ಹಿಂದೆ ಕೂಡ ಬಹಳ ಸಲ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಯೋಹಾನ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ಓದುವಾಗ, ಆತನು ಆತ್ಮ ಸ್ವರೂಪನು, ಆತನ ಸತ್ಯಕ್ಕೆ ಅನುಗುಣವಾಗಿ ಯಾರು ಆರಾಧಿಸ್ತಾರೋ ಅಂಥವರ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳ್ತಾನಂತೆ. ಎಲ್ಲರ ಪ್ರಾರ್ಥನೆ ಬೇಡ. ಎಲ್ಲವೂ ಸ್ಥಳವು ದೇವರು ಆದುಕೊಂಡ ಸ್ಥಳ ಅಲ್ಲ, ಎಲ್ಲರೂ ದೇವರನ್ನ ಆಯ್ದುಕೊಂಡವರಲ್ಲ. ಯೆರೆಮೀಯನ ಗ್ರಂಥದಲ್ಲಿ ಹೇಳಿದ ಹಾಗೆ ಎಲ್ಲರನ್ನು ಇವರನ್ನು ನಾನು ಕರೆದಿಲ್ಲ, ಹೊಟ್ಟೆ ತುಂಬಿಸಿಕೊಳ್ಳಕ್ಕಾಗಿ ನಾನು ಬರ್ತೀನಿ ಅಂತೇಳಿ ಓಡಿ ಓಡಿ ಬಂದರು ಎಂಬುದಾಗಿ ಇದನ್ನ ಯೆರೆಮೀಯನ ಮುಖಾಂತರ ಸುಳ್ಳು ಬೋಧಕರು ಪ್ರವಾದಿಗಳ ಒಂದು ವಿಷಯಗಳನ್ನ ತಿಳಿದುಕೊಂಡಾಗ, ಅಲ್ಲಿ ಸ್ಪಷ್ಟ ನಡೆ ನುಡಿ ಕ್ರಿಯೆಯವರ ಮಾತುಗಳನ್ನ ಕೇಳಿದಾಗ ಅಲ್ಲಿ ಗೊತ್ತಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ನೋಡುವಾಗ, ಕೊರಿಂಥ ಸಭೆಯವರು ಅಪೊಸ್ತಲರ ಬೋಧನೆಯನ್ನ ಕೇಳ್ತಾ ಇದ್ರು. ಆಮೇಲೆ ಅವರೇ ಸತ್ಯವೇದವನ್ನ ತೆರೆದು ಇದು ಹೌದು ಅಲ್ವೋ ಅಂತೇಳಿ ಪರೀಕ್ಷಿಸಿ ನೋಡ್ತಾ ಇದ್ರು. ಇದು ಬಹಳ ಜಾಣತನ. ಈ ಕೆಲಸ ನಡೀಬೇಕಾಗಿದೆ. ಧರ್ಮೋಪದೇಶ ಕಾಂಡದಲ್ಲಿ ಕೂಡ ನೋಡುವಾಗ ಮೋಶೆ ಇಸ್ರಾಯೇಲರಿಗೆ ಹೇಳ್ತಾರೆ, ಇವರು ದೇವರಿಂದ ಆಯ್ಕೆಗೊಂಡಿದ್ದಾರೆ ಎಂಬುದನ್ನ ಪರೀಕ್ಷಿಸಿ ನೋಡಬೇಕು. ಅವರು ಹೇಳಿದ ಮಾತ್ರಕ್ಕೆ ದೇವರಿಂದ ಅವರು ಆಯ್ಕೆಗೊಳ್ಳುವುದಿಲ್ಲ ಎಂಬುದಾಗಿ. ಕೆಲವರು ಹೊಟ್ಟೆಪಾಡಿಗಾಗಿ ಬಂದು ನಾನಾ ತರದಲ್ಲಿ ಆಸ್ತಿ ಪಾಸ್ತಿ ಮಾಡಿಕೊಂಡು ಬೇಕಾದನ್ನ ಮಾಡಿಕೊಂಡಿರ್ತಾರೆ. ಆದ್ರೆ ಕಡೆಗೆ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಆದ್ರಿಂದ ಎಲ್ಲರ ಪ್ರಾರ್ಥನೆ ದೇವರಿಗೆ ಬೇಡ, ಕೇಳುವುದಿಲ್ಲ, ಪರಲೋಕ ಕೂಡ ಮುಟ್ಟುವುದಿಲ್ಲ ಅಂತ ಹೇಳುವುದಕ್ಕೆ ಇದುವೇ ಸಾಕ್ಷಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಇದೇ ವಿಷಯ ಯೆಶಾಯ 38ನೇ ಅಧ್ಯಾಯ 1ರಿಂದ 8ರವರೆಗೆ ಕೂಡ ನಾವು ಓದುವಾಗ, ಯೆಶಾಯ 38 1ರಿಂದ 8ರವರೆಗೆ ಓದುವಾಗ ಅಲ್ಲಿ ಕೂಡ ಹಿಜ್ಕೀಯ ಅರಸನ ಸ್ವಲ್ಪ ವಿಷಯಗಳನ್ನು ನಾವು ನೋಡಬಹುದು. ಸಂಪೂರ್ಣವಾಗಿ ಹಿಂದೆ ನಾವು ತಿಳ್ಕೊಂಡ ಹಾಗೆ ಹಿಜ್ಕೀಯನ ವಿಷಯನ ಯೆಶಾಯನ ಮುಖಾಂತರ ಕೂಡ ದೇವರು ತಿಳಿಸಿದ್ದಾರೆ. ಯೆಶಾಯನ ಮುಖಾಂತರ ತಿಳಿಸಿದಾಗ ಪಶ್ಚಾತ್ತಾಪ ಪಟ್ಟಾಗ ಹಿಜ್ಕೀಯನಿಗೆ ಆಯುಷ ಫಲವನ್ನು ಜಾಸ್ತಿ ಕೂಡಿಸಿದ್ರು, ದೇವರವರನ್ನ ಗುಣಪಡಿಸಿದ್ರು. ಇದು ಕೂಡ ನಮ್ಮ ಜೀವಿತಕ್ಕೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಒಂದು ವೇಳೆ ನನ್ನ ಸಹೋದರ ಸಹೋದರಿ ದೇವರು ನಮ್ಮನ್ನು ದರ್ಶನ ಕೊಟ್ಟಾಗ, ನಡೆಸ್ತಾ ಇರುವಾಗ, ಅದ್ಭುತ ಕಾರ್ಯಗಳನ್ನ ಮಾಡಿದಾಗ ಒಂದೊಂದು ನಮ್ಮಲ್ಲಿ ಬಂದಂತಹ ತಪ್ಪುಗಳು ಅಂದ್ರೆ ಶೋಧನೆಗೂ ಒಳಪಡಿಸಬಹುದು. ಸೈತಾನ ನಮ್ಮನ್ನು ಕೆಡಿಸಕ್ಕೆ ನೋಡಬಹುದು. ಆದ್ರೆ ದೇವರು ನಮಗೆ ಪವಿತ್ರಾತ್ಮನ ಮೂಲಕ ತಿಳಿಯಪಡಿಸ್ತಾರೆ, ನಾನು ಮಾಡಿದ್ದು ತಪ್ಪಾಗಿದೆ ಅಂತೇಳಿ ಅರ್ಥವಾದಾಗ, ತಿಳಿದಾಗ ದೇವರಲ್ಲಿ ಕ್ಷಮೆಯನ್ನ ಯಾಚಿಸಿ ಮುಂದೆ ಪಾಪವನ್ನು ಮಾಡದೆ ಹೋಗಬೇಕು. ದೇವರಲ್ಲಿ ಪಾಪವನ್ನು ಒಪ್ಪಿಕೊಂಡಾಗ ದೇವರು ಖಂಡಿತವಾಗಿ ಕ್ಷಮಿಸುವವರಾಗಿದ್ದಾರೆ. ಆದರೆ ಮತ್ತೆ ಪುನಃ ಅದೇ ಮಾಡ್ತಾ ಹೋದರೆ ಖಂಡಿತವಾಗಿ ದೇವರಿಂದ ಕ್ಷಮೆ ಸಿಕ್ಕುವುದಿಲ್ಲ, ಬದಲಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇದುವೇ ಹಿಜ್ಕೀಯ ಅರಸನಲ್ಲಿ ಗುಣ ಮಾಡಿದ್ದು, ಇದುವೇ ನಮ್ಮ ಜೀವಿತದಲ್ಲಿ ಕೂಡ ಅದು ನಡೆಯುತ್ತದೆ. ಒಂದೊಂದು ವೇಳೆ ಈಗ ಯೋಬನಿಗೆ ಬಂತು. ಯೋಬನು ಪರಿಶುದ್ಧ ಮನುಷ್ಯನಾಗಿದ್ದ, ಆದರೆ ಸೈತಾನನು ದೇವರಿಗೆ ಚಾಡಿ ಹೇಳಿದಾಗ
ಯೋಬನನ್ನು ದೇವರು ಸೈತಾನ ವಶಕ್ಕೆ ಒಪ್ಪಿಸಿಕೊಟ್ರು. ಒಂದ್ಸಲ ಅವನ ಆಸ್ತಿ ಪಾಸ್ತಿ ಮಕ್ಕಳನ್ನೆಲ್ಲ ಒಪ್ಪಿಸಿಕೊಟ್ರು, ಸರ್ವ ನಾಶ ಮಾಡಿದ್ರು ಅವನ ವಿರೋಧಿಗಳು. ಆಮೇಲೆ ಎರಡನೇ ಸಲ ಅವನ ಮೈಯಲ್ಲಿ ಪೂರ್ತಿಗೆ ಗುಳ್ಳೆಗಳು ಬಂದವು, ಬಹಳ ಶಿಕ್ಷೆಯನ್ನು ಅನುಭವಿಸಿದ್ರು. ಆದರೆ ಸೈತಾನಿಗೆ ದೇವರು ಹೇಳಿದ್ರು ಅವನ ಪ್ರಾಣವನ್ನು ಮಾತ್ರ ನೀನು ಮುಟ್ಟಬೇಡ ಅಂತ ಹೇಳಿ. ಆದ್ರಿಂದ ಪ್ರಾಣವನ್ನು ಮುಟ್ಲಿಕ್ಕೆ ಸೈತಾನಿಗೆ ಆಗ್ಲಿಲ್ಲ. ಆದ್ರೂ ದೇವರು ಏನ್ ಮಾಡಿದ್ರು, ಸೈತಾನ ವಶಕ್ಕೆ ಒಪ್ಪಿಸಿದ್ರು. ದೇವರು ಯೋಬನ ಪರವಾಗಿ ನಿಂತರು, ಸೈತಾನನಿಗೆ ಸೋಲಾಯಿತು. ಇದು ಕೂಡ ಒಂದೊಂದು ಸೈತಾನ ಚಾಡಿಯ ಮೂಲಕ ಶೋಧನೆಗೂ ಕೂಡ ಅಲ್ಲಿ ಒಳಪಡಿಸಬಹುದು. ಅವಾಗ ಏನೇ ಆದ್ರೂ ನಾವು ದೇವರಲ್ಲಿ ಇಟ್ಟ ಭರವಸೆಯನ್ನು ಹಿಂದೆ ತೆಗೆದುಕೊಳ್ಳಬಾರದು. ಸತ್ರೆ ಸಾಯಲಿ, ಬದುಕಿದರೆ ಬದುಕಲಿದ್ದ ಯೋಬನ ಜೀವಿತದಂತೆ ನಾವು ಕೂಡ ಅಲ್ಲಿ ನಡೆಯಬೇಕು. ದೇವರ ನಮಗೆ ಸ್ತೋತ್ರ. ಸ್ತ್ರೀಯರ ವಿಚಾರ ಬರುವಾಗ ಆದಾಮನಿಗೆ ಹವ್ವಳನ್ನ ಕೊಟ್ಟರು. ಹವ್ವಳು ಏನ್ ಮಾಡಿದ್ಲು, ಸೈತಾನ ಮಾತು ಕೇಳಿ ಗಂಡನನ್ನು ಕೂಡ ಪಾಪಕ್ಕೆ ಸಿಕ್ಕಿಸಿದರು. ಅದೇ ಪಾಪ ಇವತ್ತು ಭೂಲೋಕದಲ್ಲಿ ನರಳಾಡ್ತಾ ಇದೆ. ಆದರೆ ಅಬ್ರಹಾಮನ ಹೆಂಡತಿ, ಇಸಾಕನ ಹೆಂಡತಿ ಇವರೆಲ್ಲರೂ ಏನ್ ಮಾಡಿದ್ರು, ಪರಿಶುದ್ಧವಾಗಿ ನಡ್ಕೊಂಡ್ರು. ನೋಡಿ, ಆ ಅರಸರುಗಳು ಅವ್ರನ್ನ ಕೆಡ್ಸಕ್ಕೆ ನೋಡಿದ್ರು, ಧೈರ್ಯ ಕುಂದಲಿಲ್ಲ. ದೇವರು ಅವರ ಪರವಾಗಿದ್ದರು. ಆ ಒಂದು ಮನಸ್ಥಿತಿ ಇವತ್ತು ಯಾರಲ್ಲಿರಬೇಕು? ಸಾರಳ ಹಾಗೆಯೂ, ರೆಬೆಕ್ಕಳ ಹಾಗೆಯೂ, ಕನ್ಯಾ ಮರಿಯಮ್ಮಳ ಹಾಗೆಯೂ, ಎಲಿಜಬೆತ್ತಳ ಹಾಗೆಯೂ ಅಂತಹ ಒಂದು ಪರಿಶುದ್ಧತೆಯಲ್ಲಿ ದೇವರು ಆರಿಸಿಕೊಂಡವರನ್ನು ದೇವರೇ ನಡೆಸ್ತಾರೆ. ಆದರೆ ಅಂತ ಸ್ತ್ರೀಯರು ಕೂಡ ಏನ್ ಮಾಡಬೇಕು, ಒಂದು ವೇಳೆ ನೋಡಿ ಸಾರಳಿಗೂ ಕಷ್ಟ ಬಂತು, ರೆಬೆಕ್ಕಳಿಗೂ ಕಷ್ಟ ಬಂತು, ಆದ್ರೂ ಎದೆಗುಂದಲಿಲ್ಲ. ದೇವರ ನಮಗೆ ಸ್ತೋತ್ರ. ಧೈರ್ಯವಾಗಿ ನಿಂತರು. ಅದೇ ರೀತಿ ಇವತ್ತು ದೇವರು ಆದುಕೊಂಡವರು, ದೇವರಿನ ದರ್ಶನ ಆದವರು, ಗಂಡಂದಿರು ದೇವರೊಂದಿಗೆ ಸರಿಯಾಗಿ ಜೀವಿಸುವಾಗ ಅಂಥವರನ್ನ ಹಿಂಬಾಲಿಸಬೇಕು. ಈ ಒಂದು ಧೈರ್ಯ ಮನಸ್ಸು ಇಂದು ಕೆಲವೊಂದು ಸ್ತ್ರೀಯರಲ್ಲಿ ಕೂಡ ಇರಬೇಕಾಗಿದೆ, ದೇವರಿಂದ ಆಯ್ಕೆಗೊಂಡವರಲ್ಲಿ. ದೇವರ ನಮಗೆ ಸ್ತೋತ್ರವಾಗಲಿ. ಯಾವಾಗಲೂ ಲೋಕದ ವಿಷಯಗಳಿಗೆ ಹೋಗಲಿ ಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 2 ಪೂರ್ವಕಾಲ ವೃತ್ತಾಂತ ಇಲ್ಲಿಗೆ ಮುಕ್ತಾಯವಾಯಿತು. ದೇವರ ನಮಗೆ ಸ್ತೋತ್ರ. ಈಗ ಎಜ್ರನು 4ನೇ ಅಧ್ಯಾಯ 4ರಿಂದ ಓದಿಕೊಳ್ಳೋಣ. ಎಜ್ರನು 4ನೇ ಅಧ್ಯಾಯ 4ರಿಂದ. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ಸಮಾರ್ಯದವರು ಕಟ್ಟುವುದಕ್ಕೆ ಅಡ್ಡಿ ಮಾಡಿದ್ದು ಅಂದ್ರೆ ಏನಾಯ್ತಲ್ಲಿ, ಯೆರೂಸಲೇಮ್ ದೇವಸ್ಥಾನವನ್ನ ಕಟ್ಟುವುದಕ್ಕೋಸ್ಕರ ಈ ಸಮಾರ್ಯದವರು ಅಡ್ಡಿಪಡಿಸಿದ್ರು, ಸಮಾಜದ ಜನರು ಅಡ್ಡಿಪಡಿಸಿದ್ರು. ಹಾಗೆ ಇವತ್ತು ಬೈಬಲ್ ವಾಕ್ಯವನ್ನ ತೆಗೆದುಕೊಂಡು ನಾವೊಂದು ಆಲಯವನ್ನ ಕಟ್ಟುವುದಾದ್ರೆ ಬಹಳ ಜನ ಅಡ್ಡಿಪಡಿಸ್ತಾರೆ, ಕೆಲ್ಸಲ್ ಮಾಡ್ತಾರೆ, ಹೊಡೆಕೆ ಬರ್ತಾರೆ, ಬಡಿಕೆ ಬರ್ತಾರೆ. ಇದು ಆಗಿನ ಕಾಲದಲ್ಲಿ ಕೂಡ ನಡೆದು ಹೋಗಿದೆ. ಹಾಗೆ ಎಜ್ರನು 4ನೇ ಅಧ್ಯಾಯ 4ರಿಂದ ಓದಿಕೊಳ್ಳೋಣ. ಆಗ ದೇಶ ನಿವಾಸಿಗಳು ಯೆಹೂದ್ಯರನ್ನು ಕೈಗುಂದಿಸಿ ಕಟ್ಟದ ಹಾಗೆ ಬೆದರಿಸಿದಲ್ಲದೆ ಅವರ ಉದ್ದೇಶವನ್ನು ಕೆಡಿಸುವುದಕ್ಕೋಸ್ಕರ ಹಣ ಕೊಟ್ಟು ವಕೀಲರನ್ನು ಇಟ್ಟುಕೊಂಡರು. ದೇವರ ನಮಗೆ ಸ್ತೋತ್ರ. ನೋಡಿ ಏನ್ ಮಾಡಿದ್ರು, ಆಗ್ಲೇ ಇವರ ಕಾರ್ಯವನ್ನು ಮಾಡಬಾರದು, ಇವರಲ್ಲಿ ದೇವಾಲಯ ಕಟ್ಟಬಾರದು, ನಮಗೆ ತೊಂದರೆ ಬರ್ತದೆ. ಯಾಕೆಂದ್ರೆ ಯೆಹೂದ್ಯರು ಕೂಡ ದೇವರ ಜನರೇ, ದೇವರು ಆರಿಸಿಕೊಂಡ ಜನರೇ, ಆದ್ರೆ ಅವರು ವಿರುದ್ಧವಾಗಿದ್ರು, ಪ್ರಾಪಂಚಿಕ ವಿಷಯವನ್ನು ಕೂಡ ಮೈಗೆ ಅಳವಡಿಸಿಕೊಂಡಿದ್ದರು. ಹಾಗೆ ಇವತ್ತು ಸಮಾರ್ಯದವರಿಗೆ ಕೂಡ ದೇವರ ಸರಿಯಾದ ವಾಕ್ಯವಾಗಲಿ ಅಲ್ಲಿ ಖಂಡಿತವಾಗಿ ನಡೆಯುವುದಿಲ್ಲ. ಉದಾಹರಣೆಗೆ ಬೈಬಲ್ ಇರ್ಬೋದು, ವೇದಗಳಿರ್ಬೋದು, ಪುರಾಣಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ಮಹಾಭಾರತ ಇರ್ಬೋದು, ಪುರಾಣ ಇರ್ಬೋದು, ಅಲ್ಲಿ ಬರೆದಿರುವ ವಿಷಯವನ್ನು ಸರಿಯಾಗಿ ತಿಳಿಸ್ತಾ ಹೋದ್ರೆ ಅದದು ವರ್ಗದ ಜನರಿಗೆ ಅದು ಆಗುವುದಿಲ್ಲ. ಅಲ್ಲಿ ಏನಾಗಿದೆ, ದೇವರ ಮಾತು ಕಟ್ಟುನಿಟ್ಟಾಗಿದೆ, ನಿಯಮವಾಗಿದೆ. ಅದಕ್ಕೆ ಏನ್ ಮಾಡಿದ್ರು, ಆಗ್ಲೇ ಇಂಥ ಈ ಲೋಕದೊಂದಿಗೆ ಜೀವಿಸುವವರಿಗೆ ಅವರು ದೇವರ ಜನರು ಅಂತ ಹೇಳ್ಕೊಳ್ಬಹುದು, ಆದ್ರೂ ದೇವರ ವಾಕ್ಯವನ್ನ ಗಾಳಿಗೆ ತೂರಿ ಬಿಡ್ತಾ ಇದ್ದಾರೆ, ಸತ್ಯವನ್ನ ಮುಚ್ಚಿಡ್ತಾ ಇದ್ದಾರೆ. ಅವರು ಈ ಲೋಕದ ಆಸೆ ಆಸ್ತಿ ಪಾಸ್ತಿಗಾಗಿ ಏನ್ ಮಾಡ್ತಾ ಇದ್ದಾರೆ, ಸರಿಯಾಗಿ ತಿಳಿಸೋರು ಮಾಡೋರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಅದುವೇ ಇವತ್ತು ಮಾಡ್ತಾ ಇದ್ದಾರೆ. ನೋಡಿ, ಒಂದೊಂದು ಕಡೆಗೆ ಮಸೀದಿ, ಒಂದೊಂದು ಕಡೆಗೆ ಚರ್ಚೆ ಆಗುವುದಾದ್ರೆ ಅಯ್ಯೋ ಬೇಡ 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 ಅಂತೇಳಿ ಹೆದರ್ಸ್ತಾರೆ, ಬದುಸ್ತಾರೆ, ಹೊಡಿತಾರೆ, ಕೇಸ್ ಹಾಕ್ತಾರೆ. ಅದುವೇ ನೋಡಿ ಆಗಿನ ಕಾಲದಲ್ಲಿ ಕೂಡ ನಡೆದು ಹೋಗಿದ್ವು. ವಕೀಲರನ್ನು ಇಟ್ಟುಕೊಂಡವರು ಹಣ ಕೊಟ್ಟು, ಅಂದ್ರೆ ಅವರನ್ನ ಅಲ್ಲಿ ಕಟ್ಟಕ್ಕೆ ಬಿಡಬಾರದು ಅಂತೇಳಿ ಆ ಉದ್ದೇಶ ಇವತ್ತು ಕೂಡ ನಡೆಯುತ್ತಲೇ ಇದೆ. ಮುಂದೆ ಪಾರಸ್ಯರ ರಾಜನಾದ ಕೊರೆಷನ ಕಾಲ ಮೊದಲುಗೊಂಡು ಪಾರಸ್ಯ ರಾಜನಾದ ದಾರ್ಯಾಷನ ಆಳಿಕೆಯವರೆಗೂ ಈ ಪ್ರಕಾರ ನಡೆಯಿತು. ಆಗ ನೋಡಿ, ಬಹಳ ಒಂದರಸರಂದಲ್ಲ ಇನ್ನೊಂದರಸನ ಕಾಲದವರೆಗೂ ಕೂಡ ಅಲ್ಲಿ ಏನಾಯ್ತು, ಅದು ನಡೆದು ಹೋಯಿತು. ಹಾಗೆ ಇವತ್ತು ಕೂಡ ಅದು ನಡೆಯುತ್ತಲೇ ಇದೆ.
ಹಾಗೆ ಒಂದು ವೇಳೆ ಅದಕ್ಕಾಗಿ ನಾವು ಏನು ಮಾಡಬೇಕು? ಜೆರುಸಲೇಮ್ ದೇವಾಲಯವೇ 46 ವರ್ಷ ಕಟ್ಟಿದ ದೇವಾಲಯವೇ ಯೇಸುಸ್ವಾಮಿ ಶಿಲುಬೆಯ ಮೇಲೆ ಜೋರಾಗಿ ಕೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಆ ದೇವಾಲಯದ ಗೋಡೆ ಒಡೆದು ಹೋಯಿತು. ಹಾಗೆ ಇವತ್ತು ಪ್ರಾಪಂಚಿಕದವ್ರ ಜೊತೆಲಿ ಸೇರ್ಕೊಂಡು ಜಗಳಕ್ಕೆ ಕೇಸಿಗೆ ನಾವು ಹೋಗಬಾರದು. ಒಂದು ವೇಳೆ ಅಡ್ಡಿಪಡಿಸಿದರೆ ಅಲ್ಲಿ ಬಿಟ್ಟು ಬಿಡಬೇಕು. ನಾವು ಇರುವ ಸ್ಥಳದಲ್ಲೇ ದೇವರನ್ನ ಆರಾಧಿಸಬೇಕು. ಯಾರು ರೀತಿಯಲ್ಲಿ ಇದನ್ನು ಕೂಡ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಯಾವ ರೀತಿಯಲ್ಲಿ ಆಗ್ತದೆ ಆ ರೀತಿಯಲ್ಲಿಯೋ, ಎಲ್ಲಿ ಇರ್ತೀವೋ ಒಂದು ಸಣ್ಣ ಗುಡಿಸಲೋ ಅಥವಾ ದೊಡ್ಡ ಮಣ್ಣಿನ ಒಂದು ಮರದ ಕೆಳಗೆ ಎಲ್ಲಿ ಇರ್ತೀವೋ ಅಲ್ಲೆಲ್ಲೇ ನಾವು ದೇವರನ್ನ ಅಂಥವರಿಗಾಗಿ ಆ ಊರಿಗಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಖಂಡಿತವಾಗಿ ಪರಲೋಕದಿಂದ ಲಾಲಿಸಿ ಉತ್ತರವನ್ನ ಕೊಡುವವರಾಗಿದ್ದಾರೆ. ಉದಾಹರಣೆಗೆ ಆದಾಮನೊಂದಿಗೆ ಮಾತನಾಡುವಾಗ ದೇವಾಲಯ ಇತ್ತ? ಇಲ್ಲ. ಅಬ್ರಹಾಂ, ಇಸಾಕ್, ಯಾಕೋಬನೊಂದಿಗೆ ಮಾತನಾಡಿದಾಗ ದೇವಾಲಯ ಇತ್ತ? ಕಾಡೊಳಗೆ ಹೋದಲ್ಲಿ ಬಂದಲ್ಲಿ ಎಲಿಯ, ಎಲಿಸನೊಂದಿಗೆ ಮಾತನಾಡಿದಾಗ ದೇವಾಲಯ ಇತ್ತ? ಅನೇಕ ಪ್ರವಾದಿಗಳೊಂದಿಗೆ ಮಾತನಾಡಿದಾಗ ಆಮೇಲೆ ಯೆರೂಸಲೇಮ್ ದೇವಸ್ಥಾನ ಬಂತು. ದಾವೀದನ ಮಗ ಸೊಲೊಮೋನನ ಕಾಲದಲ್ಲಿ ಅಲ್ಲಿಂದ ಮತ್ತೆ ಹೋಯಿತು. ನಿನ್ನ ದೇಹವೇ ದೇವಾಲಯ ಎಂಬುದಾಗಿ ದೇವರ ವಾಕ್ಯಕ್ಕೆ ನಮ್ಮ ಶರೀರವನ್ನು ಎಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡ್ತೇವೆ ಅದುವೇ ದೇವಾಲಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರಿಗೆ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಕೂಡ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲು ಅವರಿಗೆ ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೋ ಜ್ಞಾನವಂತರಾಗಿ ನಿಮ್ಮ ವಾಕ್ಯಗಳಿಗೆ ವಿಧೇಯರಾಗಿ ಆಶೀರ್ವಾದ ಹೊಂದಲು ಸಾಕ್ಷಿಗಳಾಗಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಕೃಷಿ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಹೇರಳವಾಗಿ ನಡೆಸಲಿ. ಆಮೇನ್.